ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಟ್ರೆಡಿಷ್ನಲ್ ಲುಕ್ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. 2 to 3 ಡ್ರಾಪ್ಸ್ ತೊಗೊಂಡು ಅಪ್ಲೈ ಮಾಡಿ 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ನಿಮ್ಮ ಕೈ ಡ್ರೈ ಆದರೆ ಸ್ವಲ್ಪ ನೀರಲ್ಲಿ ವೆಟ್ ಮಾಡಿ ಆನಂತರ ಮಸಾಜ್ ಮಾಡಿ. ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಇಂಪ್ಯೂರಿಟೀಸ್, ಸ್ವೆಟ್, ಆಯಿಲ್ ಏನಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ. ಸ್ಕಿನ್ನ ಹೈಡ್ರೇಟ್ ಆಗಿ ಇಡುತ್ತೆ ಹಾಗೂ ಸ್ಕಿನ್ಗೆ ಗ್ಲೋ ಕೂಡ ಕೊಡುತ್ತೆ. ಕಾಟನ್ ಯೂಸ್ ಮಾಡಿ ಹೀಗೆ ಒರೆಸಿ ಸ್ವೆಟ್, ಆಯಿಲ್, ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಆಗುತ್ತೆ. ಆನಂತರ ಮಾಯಿಶ್ಚರೈಸ್ ಕ್ರೀಮ್ ಅಪ್ಲೈ ಮಾಡಬೇಕು. ನಾನು ಗುಡ್ ವೈಬ್ಸ್ ಅವರ ಆರೆಂಜ್ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. 2 ಬೆರಳಷ್ಟು ಜೆಲ್ ತೊಗೊಂಡಿದ್ದೀನಿ. ಫೇಸ್ನಲ್ಲಿ ಅಪ್ಲೈ ಮಾಡಿ 1 ನಿಮಿಷ ಮಸಾಜ್ ಮಾಡಿ. ಆರೆಂಜ್ ಜೆಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಮಾಯಿಶ್ಚರೈಸ್ ಹಾಗೂ ಹೈಡ್ರೇಟ್ ಆಗಿ ಇಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಟೆಕ್ಸ್ಚರ್ ಹಾಗೂ ಕಲರ್ ಇಂಪ್ರೂವ್ ಮಾಡುತ್ತೆ. ಈ ಜೆಲ್ ಎಲ್ಲ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುತ್ತೆ, ಹೆಚ್ಚಾಗಿ ಡ್ರೈ ಸ್ಕಿನ್ ಮತ್ತು ಡಲ್ ಸ್ಕಿನ್ಗೆ. ನಂತರ ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಗುಡ್ ವೈಬ್ಸ್ ಅವರ ರೋಸ್ ಗ್ಲೋ ಟೋನರ್. ಕಣ್ಣನ್ನು ಮುಚ್ಚಿ ಲೈಟ್ ಆಗಿ ಸ್ಪ್ರೇ ಮಾಡಿ 15ರಿಂದ 20 ಸೆಕೆಂಡ್ಸ್ ಬಿಟ್ಟು 10ರಿಂದ 20 ಸೆಕೆಂಡ್ಸ್ ಮಸಾಜ್ ಮಾಡಿ. ಟೋನರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಲೈಟ್ ವೇಟ್ ಆಗಿ ಇರುತ್ತೆ, ರಿಫ್ರೆಶ್ ಫೀಲ್ ಕೊಡುತ್ತೆ, pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ರೋಸ್ ಗ್ಲೋ ಟೋನರ್ ಎಲ್ಲ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುತ್ತೆ. ಆಯಿಲಿ ಸ್ಕಿನ್ ಹಾಗೂ ಕಾಂಬಿನೇಷನ್ ಸ್ಕಿನ್ಗೆ ಬೆಸ್ಟ್ ಟೋನರ್. ಆನಂತರ NYB ಫೌಂಡೇಶನ್ ಹಾಗೂ ಕನ್ಸೀಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಕಾಂಬಿನೇಷನ್ ಆಗಿ ಬರುತ್ತೆ. ಇದನ್ನು ಫೌಂಡೇಶನ್ ಹಾಗೂ ಯೂಸ್ ಮಾಡಬಹುದು ಮತ್ತು ಕನ್ಸೀಲರ್ ಹಾಗೂ ಯೂಸ್ ಮಾಡಬಹುದು. ನನ್ನ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗೋ ಥರ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಮೊದಲು ಕಣ್ಣಿನ ಸುತ್ತ ಅಪ್ಲೈ ಮಾಡಿ ನಂತರ ಉಳಿದ ಕಡೆ ಅಪ್ಲೈ ಮಾಡಿ. ಈಗ ಸ್ಪಾಂಜ್ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡೋದಕ್ಕೆ ಮುಂಚೆ ಸ್ಪಾಂಜನ್ನು ಲೈಟ್ ಆಗಿ ವೆಟ್ ಮಾಡಿಕೊಳ್ಳಿ. ಸ್ಪಾಂಜನ್ನು ವೆಟ್ ಮಾಡಿ ಯೂಸ್ ಮಾಡೋದ್ರಿಂದ ಫೌಂಡೇಶನ್ ಕ್ಲೀನಾಗಿ ಫೇಸಲ್ಲಿ ಸೆಟಲ್ ಆಗುತ್ತೆ ಮತ್ತು ನೀಟ್ ಫಿನಿಶಿಂಗ್ ಕೊಡುತ್ತೆ. ಡಾರ್ಕ್ ಸರ್ಕಲ್ಸ್ ಹಾಗೂ ಪಿಗ್ಮೆಂಟೇಷನ್ ಇರೋ ಜಾಗದಲ್ಲಿ ಒಂದು ಲೇಯರ್ ಹೆಚ್ಚಾಗಿ ಫೌಂಡೇಶನ್ ಮತ್ತು ಕನ್ಸೀಲರ್ ಅಪ್ಲೈ ಮಾಡ್ತಿದ್ದೀನಿ. ನಂತರ ಕಾಂಟೋರ್ ಮಾಡೋಣ. ನಾನು ಕಾಂಟೋರ್ ಬದಲಿಗೆ ಇನ್ನೊಂದು ಫೌಂಡೇಶನ್ ಮತ್ತು ಕನ್ಸೀಲರ್ನ ಸ್ವಲ್ಪ ಡಾರ್ಕ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಸ್ವಲ್ಪ ಸ್ಲಿಮ್ ಆಗಿ ಕಾಣೋದಕ್ಕೆ ಮತ್ತು ಜಾ ಲೈನ್ ಸ್ವಲ್ಪ ಶಾರ್ಪ್ ಆಗಿ ಕಾಣೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. NYB ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ.
ನಂತರ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ. ಐಬ್ರೋ ಬ್ರಷಿಂದ ಹಾಗೆ ಸ್ಪ್ರೆಡ್ ಮಾಡಿ ಐಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಂತರ ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ. ಐಬ್ರೋ ಫಿಲ್ಲರ್, ಐಲೈನರ್, ಮಸ್ಕಾರ ಇದು ಯಾವುದು ಬ್ರ್ಯಾಂಡೆಡ್ ಅಲ್ಲ. ಆನಂತರ TOA ಫ್ಯಾಷನ್ ಮೇಕಪ್ ಕಿಟ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಶೈನಿಂಗ್ ಇರೋ ಪೌಡರ್ನ ಲೈಟ್ ಟಚಪ್ ಮಾಡ್ತಾಯಿದ್ದೀನಿ. ನಂತರ ಪಿಂಕ್ ಬ್ಲಷರ್ ಹಾಗೂ ಐ ಶ್ಯಾಡೋನ ಮಿಕ್ಸ್ ಮಾಡಿ ಚೀಕ್ಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಆನಂತರ ರೆಡ್ ಕಲರ್ ಐ ಶ್ಯಾಡೋನ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಕೊನೆಯದಾಗಿ SQ ಮಿನಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ರೆಡ್ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಸಿಂಪಲ್ ಟ್ರೆಡಿಷ್ನಲ್ ಲುಕ್ ಇಷ್ಟ ಆಗಿದೆ. ನಿಮಗೆ ಈ ಲುಕ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ರಾಡಕ್ಟ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬಾಯ್ ಹೇಳೋದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ಯಾಂಡಮಿಕ್ ಟೈಮಲ್ಲಿ ನೆಸಸರಿ ಇದ್ದರೆ ಮಾತ್ರ ಹೊರಗೋಗಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಯೂಸ್ ಮಾಡಿ. ಆದಷ್ಟು ಟ್ರಾವೆಲ್ನ ಅವಾಯ್ಡ್ ಮಾಡಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಪ್ರಿಕಾಷನ್ಸ್ನ ಫಾಲೋ ಮಾಡೋಣ, ಸೇಫಾಗಿ ಇರೋಣ. ಐ ಹೋಪ್ ನೀವೆಲ್ಲ ಸೇಫಾಗಿದ್ದೀರಾ. ಸೇಫಾಗಿ ಇರಿ ಅಂತ ಬಯಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.